ಮೈಂಡ್ ಯಾಕೆ ಕೆಲವು ಸತಿ ಅಷ್ಟು ಹೀನಾಯವಾಗಿ ವೀಕ್ ಆಗೋಗುತ್ತೆ? ಈ ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಒಂದು ಸ್ಪೆಸಿಫಿಕ್ ವಿಧಾನ ನಿಜವಾಗ್ಲೂ ಇದೆಯಾ? ಇದೇ ಸಣ್ಣ ಪುಟ್ಟ ಕಾರಣಗಳು ಮುಂದೆ ನಮಗೆ ಇವಾಗ ನನಗೆ ಮೈಂಡ್ ಸಪೋರ್ಟ್ ಮಾಡಲೇಬೇಕು ಅಂದಾಗ ಎಷ್ಟೋ ಸತಿ ನಮಗೆ ಯಾಮಾರಿಸ್ಬಿಡತ್ತೆ ಅಥವಾ ಕೈ ಕೊಟ್ಬಿಡತ್ತೆ. ನಮಸ್ಕಾರ, ನಾನು ನಿಮ್ಮ ಪೂರ್ವಿ ಜಯರಾಜ್. ನಾನು ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಮತ್ತು ಡ್ರಗ್ಲೆಸ್ ಥೆರಪಿಸ್ಟ್. ಇವತ್ತು ನಾವು ಮೈಂಡನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು ಅಂದ್ರೆ ಏನು, ಅದು ಎಷ್ಟು ಮುಖ್ಯ, ಮೈಂಡ್ ಯಾಕೆ ಕೆಲವು ಸತಿ ಅಷ್ಟು ಹೀನಾಯವಾಗಿ ವೀಕ್ ಆಗೋಗುತ್ತೆ, ಈ ಮೈಂಡನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಒಂದು ಸ್ಪೆಸಿಫಿಕ್ ವಿಧಾನ ನಿಜವಾಗ್ಲೂ ಇದೆಯಾ, ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನಮಗೆ ಯಾವುದಾದ್ರೂ ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅಂತ ಅನ್ಸಿದ್ರೆ ಆ ಇಂಪಾರ್ಟೆಂಟ್ ಕೆಲಸ ಎಷ್ಟು ಕಷ್ಟನೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ನಮ್ಮ ಮೈಂಡ್ ಆ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ಹೇಗೆ ಪಾರ್ಟಿಸಿಪೇಟ್ ಮಾಡುತ್ತೆ ಅನ್ನೋದು ಬಿಗ್ಗರ್ ಚಾಲೆಂಜ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಅನ್ಕೊಳ್ಳಿ. ಅಯ್ಯೋ, ಆ ಮೀಟಿಂಗ್ ಏನ್ ದೊಡ್ಡ ವಿಷಯನಾ, ನನಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಲ್ಲಿ ಏನ್ ಮಾತಾಡ್ಬೇಕು ನನಗೆ ಗೊತ್ತಿದೆ, ನಾನು ಪ್ರಿಪೇರ್ಡ್ ಇದ್ದೀನಿ ಅಂತ ನಾವ್ ಎಷ್ಟೇ ಮೈಂಡಲ್ಲಿ ಅನ್ಕೊಂಡ್ರು ನಮ್ಮ ಮನಸ್ಸು ಒಂದೇ ಒಂದು ಕ್ಷಣ ವೀಕ್ ಆಗೋದ್ರೆ ಅದರಲ್ಲಿ ನಮ್ಮ ಪರ್ಫಾರ್ಮೆನ್ಸೇ ಫ್ಲಾಪ್ ಆಗೋಗುತ್ತೆ. ಒಂದು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ನ ಪರ್ಫಾರ್ಮ್ ಮಾಡೋದ್ರಿಂದ ಹಿಡ್ಕೊಂಡು ಒಂದು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಪಡೋ ಸ್ಟೂಡೆಂಟ್ ವರ್ಗೂ ಎಲ್ಲರಿಗೂ ಮೈಂಡ್ ಸ್ಟ್ರಾಂಗ್ ಆಗಿರೋದು ಅಥವಾ ವೀಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ಇವತ್ತು ನಾವು ಮೈಂಡ್ ಸ್ಟ್ರಾಂಗ್ ಆಗೋ ಟಿಪ್ಸ್ ಏನು ಅಂತ ನೋಡೋಣ ಬನ್ನಿ. ಈ ಮೈಂಡ್ ವೀಕ್ ಅನ್ನೋದ್ರಲ್ಲಿ ತುಂಬಾ ತರ ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಕೆಲವ್ರಿಗೆ ರನ್ನಿಂಗ್ ಮೈಂಡ್ ಅಂದ್ರೆ ಸತತವಾಗಿ ಆಲೋಚನೆ ಓಡ್ತಾ ಓಡ್ತಾ ವೀಕ್ ಆಗುತ್ತೆ. ಕೆಲವ್ರಿಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಕೆಲವ್ರಿಗೆ ವಿನಾಕಾರಣ ತುಂಬಾ ಇರಿಟೇಟ್ ಆಗೋದು, ಫ್ರಸ್ಟ್ರೇಟ್ ಆಗೋದು ಆಗುತ್ತೆ. ಕೆಲವ್ರಿಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ, ಕೆಲವ್ರಿಗೆ ವಲ್ಗರ್ ಥಾಟ್ಸ್ ಬರುತ್ತೆ, ಕೆಲವ್ರಿಗೆ ಕ್ರಾಸ್ ಥಾಟ್ಸ್ ಅಂದ್ರೆ ಏನೋ ಮಾಡ್ತಾ ಇದ್ರೆ ಬೇರೆ ಏನೋ ಥಾಟ್ಸ್ ಬರುತ್ತೆ, ಕೆಲವ್ರಿಗೆ ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ. ವೆಲ್, ಈ ಎಲ್ಲ ಕಾರಣಗಳಿಂದ ವೀಕ್ ಆಗೋ ಮನಸ್ಸು ಬೇರೆ ಬೇರೆ ಪಾತ್ರಗಳನ್ನ ಅನುಭವಿಸ್ತಾ ಇರೋರ್ನ ಯಾವತ್ತೂ ಸ್ಪೇರ್ ಮಾಡಿದೆ ಅಂತ ಹೇಳೋಕೆ ಆಗಲ್ಲ. ಉದಾಹರಣೆಗೆ, ಯಾವುದೋ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ತುಂಬಾ ಫೋಕಸ್ ಆಗಿ ಕೆಲಸ ಮಾಡ್ತಾ ಇದ್ದಾಗ, ನಾನು ಲಾಸ್ಟ್ ಮಂತ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ಲಿಲ್ಲ, ನನ್ನ ಪ್ರಮೋಷನ್ ಮಿಸ್ ಆಗೋಯ್ತು ಬಿಕಾಸ್ ನನ್ನ ಮೈಂಡ್ ಸರಿಯಾಗಿ ಫೋಕಸ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳೋದು. ಅಥವಾ ಒಂದು ಗೃಹಿಣಿ, ಅಯ್ಯೋ ನಾನು ನನ್ನ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ, ನನ್ನ ಮೈಂಡ್ ಏನೋ ವೀಕ್ ಆಗ್ಬಿಟ್ಟಿದೆ, ಅದರಿಂದ ಅವ್ರ ಕಡೆ ನನಗೆ ಗಮನ ಕೊಡಕ್ ಆಗ್ಲಿಲ್ಲ ಅಂತ ಹೇಳೋದು. ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್, ನನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ಲಿಲ್ಲ, ಯಾಕೋ ಮೈಂಡ್ ತುಂಬಾ ಒಂಥರ ಫಿಯರ್ ಅಲ್ಲಿ ಇತ್ತು ಅಂತ ಹೇಳೋ ತರನೋ. ಈ ರೀತಿ ಎಲ್ಲಾ ಫೀಲ್ಡ್ ಅಲ್ಲೂ ಮೈಂಡ್ ವೀಕ್ ಆಗಿ ಬೇರೆ ಬೇರೆ ತರ ಕಷ್ಟಗಳನ್ನ ಕೊಡುತ್ತೆ. ಇದಕ್ಕೆ ನಾವು ಕೆಲವು ಸತಿ ಆಂಗ್ಸೈಟಿ ಅಂತ ಕರಿತೀವಿ, ಪ್ಯಾನಿಕ್ ಅಟ್ಯಾಕ್ ಅಂತ ಕರಿತೀವಿ, ನೆಗೆಟಿವ್ ಮೈಂಡ್ ಅಂತ ಕರಿತೀವಿ. ಸೊ ಈ ಮೈಂಡ್ ವೀಕ್ ಯಾಕಾಗತ್ತೆ ಮೊದಲು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಮೈಂಡ್ ವೀಕ್ ಯಾಕಾಗತ್ತೆ ಅನ್ನೋ ಕಾರಣಗಳನ್ನ ನಾವು ಸುಮಾರು ಸತಿ ಬಿಡು ಇದೇನು ದೊಡ್ಡ ವಿಷಯ ಅಲ್ಲ, ಪರವಾಗಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಆದ್ರೆ ಇದೇ ಸಣ್ಣ ಪುಟ್ಟ ಕಾರಣಗಳು ಮುಂದೆ ನಮಗೆ ತುಂಬಾ ಇಂಪಾರ್ಟೆಂಟ್, ಇದು ಇವಾಗ ನನಗೆ ಮೈಂಡ್ ಸಪೋರ್ಟ್ ಮಾಡಲೇಬೇಕು ಅಂದಾಗ ಎಷ್ಟೋ ಸತಿ ನಮಗೆ ಯಾಮಾರಿಸ್ಬಿಡತ್ತೆ ಅಥವಾ ಕೈ ಕೊಟ್ಬಿಡತ್ತೆ. ಇದರಲ್ಲಿ ತುಂಬಾ ಕಾರಣಗಳಿವೆ. ಇವತ್ತು ನಾನು ಸಂಕ್ಷಿಪ್ತವಾಗಿ ಒಂದು 3-4 ಕಾರಣಗಳನ್ನ ತಿಳಿಸ್ಕೊಟ್ಟು ಅದನ್ನ ಹೇಗೆ ಸ್ಟ್ರಾಂಗ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ, ಇಮೋಷನಲಿ ನಾವು ತುಂಬಾ ವಲ್ನರಬಲ್ ಇದ್ರೆ ಅಥವಾ ಸೆನ್ಸಿಟಿವ್ ಇದ್ರೆ ನಮ್ಮ ಈ ಹಿಂದಿನ ಯಾವುದೋ ಭಾವನಾತ್ಮಕ ಒತ್ತಡ ಅಥವಾ ಭಾವನಾತ್ಮಕವಾಗಿ ನಾವು ಆರೋಗ್ಯಕರವಾಗಿ ಇಲ್ಲದೆ ಇರೋದು ಈಗ ಸದ್ಯಕ್ಕೆ ನಮ್ಮ ಮೈಂಡ್ ಅನ್ನ ವೀಕ್ ಮಾಡ್ತಾ ಇರುತ್ತೆ. ಬಟ್ ನಾವು ಇವಾಗ ಸದ್ಯದಲ್ಲಿ ಏನೋ ನಡೀತಿದೆ, ಈಗಲೇ ಏನೋ ಆಗೋಗಿರ್ಬೇಕು, ಅಥವಾ 1 ಗಂಟೆ ಹಿಂದೆನೋ ಅಥವಾ ನಿನ್ನೆ ರಾತ್ರಿನೋ ಏನೋ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅದು ಸರಿಯಾದ ಅನಾಲಿಸಿಸ್ ಅಲ್ಲ. ಇಮೋಷನಲಿ ನಾವು ಎಷ್ಟು ವೀಕ್ ಆಗಿದ್ದೀವಿ ಅನ್ನೋದು ಕಳೆದ ಎಷ್ಟೋ ವರ್ಷಗಳ ಸಂಗತಿಗಳ ಒಂದು ಆವರೇಜ್ ಆಗಿರುತ್ತೆ. ಆದ್ರಿಂದ ಇಮೋಷನಲ್ ಹೆಲ್ತ್ ಯಾರಿಗೆ ವೀಕ್ ಇರುತ್ತೋ ಅವ್ರ ಮೈಂಡ್ ಯೂಶಲಿ ತುಂಬಾ ಸೆನ್ಸಿಟಿವ್ ಇರುತ್ತೆ ಅಥವಾ ನಿಯಂತ್ರಣಕ್ಕೆ ಸಿಗ್ತಾ ಇರಲ್ಲ. ಇನ್ನು ಎಷ್ಟೋ ಸರಿ ನಮಗೆ ಒಂದು ಟ್ರಾಮಾ ಅಥವಾ ಏನೋ ಒಂದು ದೊಡ್ಡ ಆಘಾತ ಅಥವಾ ಶಾಕು ಅಥವಾ ಯಾರೋ ಥ್ರೆಟ್ ಮಾಡಿರ್ತಾರೆ, ಅಥವಾ ನಮಗೆ ಸೆಲ್ಫ್ ಇಂಡ್ಯೂಸ್ಡ್ ಫಿಯರ್ ಇರುತ್ತೆ. ಇದಾಗ್ಲಿಲ್ಲ ಅಂದ್ರೆ ಏನಪ್ಪಾ, ಇದು ಮಾಡ್ಲಿಲ್ಲ ಅಂದ್ರೆ ಹೇಗಪ್ಪ, ಇದು ಮಾಡದೇ ಇದ್ರೆ ನನಗೆ ಆಮೇಲೆ ಬರೋ ಚಾಲೆಂಜಸ್ ನಾನು ನಿಭಾಯಿಸಕ್ ಆಗಲ್ವಲ್ಲಪ್ಪ. ಈ ತರ ಏನೋ ಒಂದು ಟ್ರಾಮಾನ ಅಥವಾ ಫಿಯರ್ನ ಎಕ್ಸ್ಪೀರಿಯನ್ಸ್ ಮಾಡಿ ಆ ಒಂದು ನಿರ್ದಿಷ್ಟವಾದ ಸಂದರ್ಭದಲ್ಲಿ ನಮ್ಮ ಮೈಂಡ್ ತುಂಬಾ ಸೆನ್ಸಿಟಿವ್ ಆಗಿ ನೆಗೆಟಿವ್ ಆಗಿ ನಾನು ಈ ಹಿಂದೆ ಹೇಳಿದಾಗೆ ಬೇರೆ ಬೇರೆ ರೀತಿಯ ನೆಗೆಟಿವ್ ಸಿಂಟಮ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾದ ಇನ್ನೊಂದು ವಿಷಯ ಇದೆ,
ಅದು ಏನ್ ಗೊತ್ತಾ, ನಮಗೆ ಆ ಸಂದರ್ಭದಲ್ಲಿ ಮೈಂಡ್ ವೀಕ್ ಆಗೋಯ್ತು, ಅಥವಾ ನಾನೇನೋ ಮರ್ತು ಹೋಗ್ಬಿಟ್ಟೆ, ಅಥವಾ ಸರಿಯಾಗಿ ಮಾತಾಡ್ಲಿಲ್ಲ, ಅಥವಾ ಅವ್ರ ಹತ್ರ ನಾನು ಬೆಸ್ಟ್ ಪರ್ಫಾರ್ಮೆನ್ಸ್ ತೋರ್ಸಕ್ ಆಗ್ಲಿಲ್ಲ, ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳೋದ್ರ ಹಿಂದೆ ಒಂದು ಪ್ರೀ ಕನ್ಸೀವ್ಡ್ ಬಿಲೀಫ್ ಸಿಸ್ಟಮ್ ಅಡಗಿರುತ್ತೆ. ಹೌದು, ನಮ್ಮ ಈ ನಂಬಿಕೆಯ ಬುತ್ತಿ ಇದೆಯಲ್ಲ, ಅದು ಕೂಡ ನಮ್ಮನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮೆಂಟಲ್ ಹೆಲ್ತ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಅಂಡ್ ಈ ಬಿಲೀಫ್ ಸಿಸ್ಟಮ್ನ ನಾವು ನಮ್ಗೆ ಗೊತ್ತಿಲ್ಲದೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ತುಂಬಿಕೊಂಡಿರ್ತೀವಿ. ನಮ್ಮ ಕ್ಲಿನಿಕಲ್ ಬರೋ ಎಷ್ಟೋ ಜನ ಪೇಷಂಟ್ಗಳು ಅವರ ಬಿಲೀಫ್ ಸಿಸ್ಟಮ್ ಹೀಗೆ ಇನ್ಫ್ಲುಯೆನ್ಸ್ ಆಗಿದೆ ಅಂತ ಗೊತ್ತಿಲ್ಲದೆ ಎಷ್ಟೋ ಸತಿ ಶಾಕ್ಗೆ ಒಳಗಾಗ್ತಾರೆ. ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಚೈಲ್ಡ್ಹುಡ್ ಅಲ್ಲಿ ತಂದೆ ಅಥವಾ ತಾಯಿ, ನೀನ್ ಯಾವಾಗ್ಲೂ ಹೀಗೆ ತುಂಬಾ ಸೂಕ್ಷ್ಮ, ನೀನು 10 ಜನ ಬಂದ್ರೆ ನೀನ್ ತುಂಬಾ ಹೆದರ್ಕೊಂಡ್ಬಿಡ್ತೀಯಾ, ಚಿಕ್ಕವಳಿದ್ದಾಗ ಮಾತಾಡ್ತಾ ಮಾತಾಡ್ತಾ ಫೇಂಟೇ ಆಗ್ಬಿಟ್ಟೆ ಭಯಕ್ಕೆ, ಸೊ ನೀನು ಸೋಷಲೈಸ್ ಆಗ್ಬೇಡ, ನಿಂಗೆ ಸರಿ ಹೋಗಲ್ಲ ಅದು, ನೀನು ದೊಡ್ಡ ದೊಡ್ಡ ಮೀಟಿಂಗ್ ಅಲ್ಲಿ ಮಾತಾಡಕ್ಕಾಗಲ್ಲ, ಈ ತರ ಏನೋ ಒಂದು ಬಿಲೀಫ್ ಸಿಸ್ಟಮ್ ನ ರಿಪಿಟೇಟಿವ್ ಆಗಿ ತುಂಬಿರ್ತಾರೆ. ವರ್ಷಗಳು ಕಳೀತಾ ಇದ್ದಾಗೆ ಅವರು ಅದನ್ನ ಮರ್ತು ಹೋಗಿರ್ತಾರೆ, ನಿಮ್ಮ ಲಾಜಿಕಲ್ ಮೈಂಡ್ ಕೂಡ ಅದನ್ನ ಮರ್ತು ಹೋಗಿರುತ್ತೆ. ಆದ್ರೆ ನಾನು ಅಂದ್ರೆ ಹೀಗೆ, ನನಗೆ ಇದು ಆಗಲ್ಲ ಅನ್ನುವಂತಹ ಒಂದು ಬಿಲೀಫ್ ಸಿಸ್ಟಮ್ ಏನ್ ನಾವು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಮೈಂಡಲ್ಲಿ, ಅದು ನಮಗೆ ಗೊತ್ತಿಲ್ಲದೆ ಅದಕ್ಕೆ ಸಿಮಿಲರ್ ಇರುವಂತಹ ಸಿಚುವೇಶನ್ ಅಥವಾ ಇಮೋಷನ್ ಬಂದಾಗ ನಾವು ಫೇಲ್ ಆಗೋ ತರ ಮಾಡ್ಬಿಡುತ್ತೆ. ಆದ್ರಿಂದ ನಮ್ಮ ಬಿಲೀಫ್ ಸಿಸ್ಟಮ್ನು ಕೂಡ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ಅನಲೈಸ್ ಮಾಡಬೇಕು. ಸೊ ಮೈಂಡ್ ವೀಕ್ ಆಗೋಕೆ ನಮ್ಮ ಒಳಗಡೆನೆ ಈ ಎಲ್ಲ ಕಾರಣಗಳಿದೆ ಅಂದಮೇಲೆ ನಾವು ಈ ವೀಕ್ ಮೈಂಡ್ ನ ಸ್ಟ್ರಾಂಗ್ ಹೇಗೆ ಮಾಡ್ಕೊಳ್ಳೋದು? ವೆಲ್, ಅದಕ್ಕೂ ಕೂಡ ತುಂಬಾ ಮಾರ್ಗಗಳಿವೆ. ಆದ್ರೆ ಏನ್ ಗೊತ್ತಾ, ನಮ್ಮಲ್ಲಿ ಬಹುಪಾಲು ಜನ ಈ ಎಲ್ಲ ಮಾರ್ಗಗಳನ್ನ ಎಂಬ್ರೇಸ್ ಮಾಡೋಕ್ಕಿಂತ ಮುಂಚೆ ತುಂಬಾ ಅದನ್ನ ಒಂಥರ ಏನೋ ಒಂದು ಫ್ಯೂಟೈಲ್, ಅಂದ್ರೆ ಒಂದು ಉಡಾಫೆಲ್ ತಗೊಳ್ತಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ತುಂಬಾ ದೊಡ್ಡ ಎಕ್ಸ್ಪೆನ್ಸಿವ್ ಕಾರ್ನ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆ ಲಕ್ಷಾಂತರ ರೂಪಾಯಿ ಕಾರ್ಗೆ ಅದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ತುಂಬಾ ಕಮ್ಮಿ ಬೆಲೆ ಇರೋ ಪೆಟ್ರೋಲ್ನ ನಾವು ತುಂಬಿಸಿದ್ರೆ ಮಾತ್ರ ಆ ಕಾರು ಓಡೋದಲ್ವಾ? ನಂದು ಇಷ್ಟು ಕಾಸ್ಟ್ಲಿ ಕಾರು, ನಾನು ಬರೀ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕಾ, ಅಥವಾ ಬರೀ ಫ್ಯೂ ಯೂನಿಟ್ಸ್ ಅದಕ್ಕೆ ಎಲೆಕ್ಟ್ರಿಸಿಟಿ ಚಾರ್ಜ್ ಮಾಡ್ಬೇಕಾ ಅಂತ ನಾವು ಇಗ್ನೋರ್ ಮಾಡ್ತೀವಾ? ಇಲ್ಲ ಅಲ್ವಾ? ಅದೇ ಥರನೇ ನಮ್ಮ ಬಾಡಿ ಎಷ್ಟೇ ಸುಂದರವಾಗಿದ್ರು, ನಾವು ಎಷ್ಟೇ ರಿಚ್ ಅಂಡ್ ಪ್ರೊಫೌಂಡ್ ಪರ್ಸನಾಲಿಟಿನ ಇಟ್ಕೊಂಡಿದ್ರು, ಅಥವಾ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು, ಮೋಟಿವೇಶನ್ ಅನ್ನೋ ಸಣ್ಣ ಫ್ಯಾಕ್ಟರ್ನ ನಾವು ಮಿಸ್ ಮಾಡಿಬಿಟ್ರೆ ಎಷ್ಟೋ ಸಾರಿ ನಾವು ಫೇಲ್ ಆಗ್ಬಿಡ್ಬೇಕಾಗತ್ತೆ. ಆದ್ರಿಂದ ನಾವು ನಮಗೆ ಸೆಲ್ಫ್ ಮೋಟಿವೇಶನ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಳ್ಬೇಕು. ಈ ಒಂದು ಸೆಲ್ಫ್ ಟೈಮ್ ಅಲ್ಲಿ ನಾವು ಎಲ್ಲೆಲ್ಲಿ ನಾವು ಆ ಇಮೋಷನ್ಸ್ನ ಹೇಗೆ ಲೇಬಲ್ ಮಾಡ್ಕೊಳ್ಬೇಕು ಅಂತ ನೋಡಬಹುದು. ಸೊ ಮೊದಲನೇದಾಗಿ, ನೀವು ಆ ಇನ್ಸಿಡೆಂಟ್ಸ್ ನಡೆಯೋಕ್ಕಿಂತ ಮುಂಚೆ, ಫಾರ್ ಎಕ್ಸಾಂಪಲ್ ಯಾವುದೋ ಬಿಸ್ನೆಸ್ ಡೀಲು, ಮೀಟಿಂಗು, ಎಕ್ಸಾಮ್ ಇರಬಹುದು, ಅದಕ್ಕಿಂತ ಮುಂಚೆ, ಅಥವಾ ಒಂದು ಗೃಹಿಣಿ ಆದ್ರೆ ಆ ದಿನ ಶುರುವಾಗಕ್ಕಿಂತ ಮುಂಚೆ ನಿಮ್ಮ ಮೈಂಡ್ಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಹೇಗೆ? ನೀವು ಕಣ್ಮುಚ್ಕೊಂಡು ಅಥವಾ ಜಸ್ಟ್ ಒಂದು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಸ್ಪೇಸ್ ಅಲ್ಲಿ ಯಾವ ಪ್ರಮುಖ ಭಾವನೆಗಳ ಜೊತೆಯಲ್ಲಿ ನೀವು ಆ ಎಕ್ಸ್ಪೀರಿಯನ್ಸ್ ಅನ್ನ ಅಂಡರ್ಗೋ ಮಾಡಕ್ ಇಷ್ಟಪಡ್ತೀರಾ? ಆಬ್ವಿಯಸ್ಲಿ ನಾವೆಲ್ಲ ಕಾನ್ಫಿಡೆಂಟ್ ಆಗಿರಕ್ ಇಷ್ಟಪಡ್ತೀವಿ, ಖುಷಿಯಾಗಿರಕ್ ಇಷ್ಟಪಡ್ತೀವಿ, ಸಮಾಧಾನದಲ್ಲಿ ಇರಕ್ ಇಷ್ಟಪಡ್ತೀವಿ. ಎಷ್ಟೋ ಸತಿ ಯಾರೋ ನಮ್ಮನ್ನ ಇಂಟಿಮಿಡೇಟ್ ಮಾಡ್ತಾರೆ, ಟ್ರಿಗರ್ ಮಾಡ್ತಾರೆ, ಆಗ್ಲೂ ಕೂಡ ಪರವಾಗಿಲ್ಲ ಬಿಡು ಅಂತ ನಾವು ಅದನ್ನ ಈಸಿಯಾಗಿ ತಗೊಳಕ್ ಇಷ್ಟಪಡ್ತೀವಿ. ಆ ಇಮೋಷನ್ಸೇ ರನ್ ಆಗತ್ತೆ ನನಗೆ ಆ ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ ನಡಿಬೇಕಾದ್ರೆ ಅಂತ ನಿಮ್ಮ ಮೈಂಡಿಗೆ ಮೊದಲೇ ಟ್ರೈನ್ ಮಾಡ್ಕೊಳ್ಳೋದು. ಇದು ತುಂಬಾ ಚಿಕ್ಕ ಕೆಲಸ, ಬಟ್ ನಿಮ್ಮ ಬ್ರೈನ್ ಆಲ್ರೆಡಿ ನಿಮ್ಮನ್ನ ಪ್ರಿಪೇರ್ ಮಾಡಿಬಿಡುತ್ತೆ ಈ ಒಂದು ಇನ್ಸಿಡೆನ್ಸ್ ಅಲ್ಲಿ ನಿಮ್ಮ ಮೈಂಡ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ. ಇನ್ನು ತುಂಬಾ ಇಂಪಾರ್ಟೆಂಟ್ ವಿಷಯ ನಾನು ಆಗ್ಲೇ ಹೇಳಿದಾಗೆ, ನಮ್ಮ ಲೈಫಲ್ಲಿ ಓವರ್ ಆಲ್ ಸ್ಟ್ರೆಸ್ ಆನ್ ಅನ್ ಆವರೇಜ್ ಎಷ್ಟಿದೆಯೋ ಆ ಸ್ಟ್ರೆಸ್ ಲೆವೆಲ್ಲು ನಾವು ಮಾಡ್ತಾ ಇರೋ ಯಾವುದೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನನ್ನ ಸ್ಟ್ರೆಸ್ ಲೆವೆಲ್ ತುಂಬಾ ಹೈ ಇದೆ ಜನರಲಿ, ಯಾವುದೋ ಒಂದು ಪರ್ಸನಲ್ ವಿಚಾರಕ್ಕೋ ಅಥವಾ ಏನೋ ಬಿಸ್ನೆಸ್ ವಿಚಾರಕ್ಕೋ ಅಥವಾ ಫ್ಯಾಮಿಲಿ ವಿಚಾರಕ್ಕೋ ಅಂತ ಇಟ್ಕೊಳ್ಳಿ. ಒಂದು ತುಂಬಾ ಚಿಕ್ಕ ಕೆಲಸ ಮಾಡ್ಬೇಕಾದ್ರೂ ಸಡನ್ ಆಗಿ ನಾವು ರೇಗ್ ಬಿಡ್ತೀವಿ, ಅಥವಾ ಅದನ್ನ ಪ್ಯಾನಿಕಲ್ ಸರಿಯಾಗಿ ಮಾಡಲ್ಲ, ಅಥವಾ ಮರ್ತು ಹೋಗ್ತೀವಿ. ಆಮೇಲೆ ನಮ್ಗೆ ಅನ್ಸುತ್ತೆ ಇದೇನಿದು ಚಿಕ್ಕ ವಿಷಯ, ಬಟ್ ನಾನು ಯಾಕೆ ಹಿಂಗ ಆಡ್ತಾ ಇದ್ದೀನಿ ಅಂತ. ಬಟ್ ಓವರ್ ಆಲ್ ನಮ್ಮ ಸ್ಟ್ರೆಸ್ ಲೆವೆಲ್ ನಮ್ ಎಲ್ಲ ಚಿಕ್ಕ ಪುಟ್ಟ ವಿಷಯ, ಇನ್ಫ್ಯಾಕ್ಟ್ ನಿದ್ರೆವರೆಗೂ ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ನಿಮ್ಮ ಓವರ್ ಆಲ್ ಸ್ಟ್ರೆಸ್ ಲೆವೆಲ್ ಹೇಗಿದೆ ಅದನ್ನ ಸ್ವಲ್ಪ ಮಾನಿಟರ್ ಮಾಡಿ, ಅದಕ್ಕೆ ಬೇಕಾದ್ರೆ ಹೆಲ್ಪ್ ತಗೊಳ್ಳಿ, ಥೆರಪಿಸ್ಟ್ ಹತ್ರನೋ ಕೌನ್ಸಿಲಿಂಗೋ ತಗೊಂಡು ಅದನ್ನ ನೀವು ಹ್ಯಾಂಡಲ್ ಮಾಡಬೇಕು. ಅಂದ್ರೆ ಒಳಗಡೆ ನಿಮ್ ಇಮ್ಯುನಿಟಿನೇ ಕಮ್ಮಿ ಇದ್ರೆ ಯಾವ್ದಾದ್ರೂ ಕಾಯಿಲೆ ಈಸಿಯಾಗಿ ಬಂದು ಸೇರ್ಕೊಳತ್ತಲ್ವಾ? ಆ ಥರನೇ ನಿಮ್ ಸ್ಟ್ರೆಸ್ ಲೆವೆಲ್ನ ನೀವು ಅಡ್ರೆಸ್ ಮಾಡಿದ್ರೆ ಯಾವುದೇ ಆಕ್ಟಿವಿಟಿಯಲ್ಲಿ ನಿಮ್ಮ ಮೈಂಡ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬಹುದು. ಇನ್ನು ಮೈಂಡ್ಫುಲ್ನೆಸ್ ತುಂಬಾನೇ ಮುಖ್ಯ. ಮೈಂಡ್ಫುಲ್ನೆಸ್ ಅಂದ್ರೆ ನಾವು ಸಂಪೂರ್ಣವಾಗಿ ಒಂದು ಧ್ಯಾನ ಸ್ಥಿತಿಯಲ್ಲಿ, ಧ್ಯಾನ ಅಂದ್ರೆ ತುಂಬಾ ನಿಗೂಢ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಖಂಡಿತ ಇಲ್ಲ. ನಮ್ಮನ್ನ ನಾವು 100% ಇನ್ವಾಲ್ವ್ ಮಾಡ್ಕೊಂಡು ಮಾಡುವಂತ
ಒಂದು ಜಾಗೃತಿಯಲ್ಲಿ ಮಾಡುವಂತ ಎಂಥದ್ದೋ ಒಂದು ಕ್ರಿಯೆ ಕೆಲವೇ ನಿಮಿಷಗಳ ಕಾಲ ಮಾಡಿದ್ರು ಬಹುಪಾಲು ಕೆಲಸಗಳಲ್ಲಿ ನಮಗೆ ಒಂದು ಬೆನಿಫಿಟ್ ಅನ್ನ ಅಥವಾ ಅಡ್ವಾಂಟೇಜ್ ಅನ್ನ ಅಥವಾ ಆರೋಗ್ಯವನ್ನ ಕೊಡುತ್ತೆ. ಮೈಂಡ್ಫುಲ್ನೆಸ್ ಯೋಗ ಮಾಡ್ಬೋದು, ಮೈಂಡ್ಫುಲ್ನೆಸ್ ಬ್ರೀದಿಂಗ್ ಮಾಡ್ಬೋದು, ಮೈಂಡ್ಫುಲ್ನೆಸ್ ವಾಕಿಂಗ್ ಮಾಡ್ಬೋದು, ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಮಾಡಬಹುದು. ಇದು ಒಂದು ಡಿಸಿಪ್ಲಿನ್ ಜೊತೆಲಿ ನಾವು ಕ್ಲಬ್ ಮಾಡಬೇಕು. ಅಂದ್ರೆ 1-2 ದಿನ ಮಾಡಿ ಬಿಟ್ಬಿಡೋದಲ್ಲ. ಜಾಗೃತವಾಗಿ ಅದನ್ನ ದಿನ 5-5 ನಿಮಿಷನೋ 10 ನಿಮಿಷನೋ ಮಾಡ್ತಾ ಹೋದ್ರೆ ನಿಮ್ಮ ಮೈಂಡ್ ಅನ್ನೋ ಗಿಡಕ್ಕೆ ನೀವು ಮ್ಯಾನ್ಯೂರ್ ಅಥವಾ ಗೊಬ್ಬರ ಹಾಕ್ದಂಗೆ. ಹೇಗೆ ನಾವು ಸುಮ್ಮನೆ ಬರೀ ನೀರು ಹಾಕ್ತಾ ಇದ್ದೀನಿ ಅಂದ್ರೆ ಗಿಡ ಹೇಗೆ ಬರುತ್ತೆ, ಅದೇ ನಾವು ಅದಕ್ಕೆ ಮಣ್ಣೆಲ್ಲ ಲೂಸ್ ಮಾಡಿ ಅವಾಗ ಅದ್ರಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ರೆ ಸ್ಪ್ರೇ ಮಾಡಿ ಗೊಬ್ಬರ ಹಾಕಿದ್ರೆ ಹೇಗೆ ಗಿಡ ಬರುತ್ತೆ ನಿಮ್ಗೆ ಗೊತ್ತಲ್ವಾ ಡಿಫ್ರೆನ್ಸ್. ಅದೇ ತರ ಮೈಂಡ್ ಅನ್ನು ನರಿಶ್ ಮಾಡ್ಬೇಕು. ಇನ್ನು ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಒಂದು ಮೈಂಡ್ ಟ್ರೈನಿಂಗ್ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನ ನೀವು ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡಬಹುದು. ಬಟ್ ನನ್ನ ಪರ್ಸನಲ್ ಅಡ್ವೈಸ್ ಏನು ಅಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಮಾಡೋದಕ್ಕಿಂತ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ಯಾವತ್ತೂ ಒಳ್ಳೇದೇ. ಅದು ಯಾವುದೇ ಕೆಲಸ ಆಗ್ಲಿ ನಾವು ಒಂಚೂರು ಪ್ರಿಪ್ರೇಷನ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಆಲ್ವೇಸ್ ಗಿವ್ ಅವರ್ ಬೆಸ್ಟ್ ಅಲ್ವಾ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಇದು ಧ್ಯಾನ ಆದ್ಮೇಲೆ ನೀವು ರಿಲ್ಯಾಕ್ಸ್ಡ್ ಆಗಿರೋ ಸ್ಟೇಟಲ್ಲಿ ಮಾಡಿದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಕೊಡುತ್ತೆ. ಆರಾಮಾಗಿ ಕಣ್ಣು ಮುಚ್ಕೊಂಡು ನಿಮ್ಮನ್ನ ನೀವೇ ಮಾನಸಿಕವಾಗಿ ಕಲ್ಪನೆ ಮಾಡಿಕೊಂಡು ನಿಮ್ಮಲ್ಲಿ 2 ಸ್ಪೆಸಿಫಿಕ್ ಪರ್ಸನಾಲಿಟಿಯನ್ನ ನೋಡಿ. ಒಂದು ಪರ್ಸನಾಲಿಟಿ ನಾನು ಇದನ್ನ ಮಾಡಕ್ ಸಾಧ್ಯ ಇದೆ, ಆರಾಮಾಗಿ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ, ನಾನು ಆಲ್ರೆಡಿ ಓದ್ಕೊಂಡಿದ್ದೀನಿ, ಅದರಿಂದ ಎಕ್ಸಾಮಲ್ಲಿ ಡೆಫಿನೆಟ್ಲಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀನಿ, ನನಗೆ ಆಲ್ರೆಡಿ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ, ಡೆಫಿನೆಟ್ಲಿ ಮೀಟಿಂಗಲ್ಲಿ ನನ್ನ ಬೆಸ್ಟ್ ಥಾಟ್ಸ್ ಅನ್ನ ನಾನು ಕೊಡ್ತೀನಿ. ಅಥವಾ ನಾನು ಅಮ್ಮ ಆಗಿರೋದ್ರಿಂದ ನನಗೆ ಪ್ರೀತಿಯ ಟ್ರೈನಿಂಗ್ ಬೇಕಾಗಿಲ್ಲ, ಖಂಡಿತ ನನ್ನ ಮಕ್ಕಳಿಗೆ ಏನ್ ಬೇಕು ಅನ್ನೋ ನ್ಯಾಚುರಲ್ ಇನ್ಸ್ಟಿಂಕ್ಟ್ ನಂಗೆ ಇರುತ್ತೆ ಅನ್ನೋ ಪರ್ಸನಾಲಿಟಿ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನಿಮ್ಮ ಮೈಂಡ್ ವೀಕ್ ಆಗಿ ನೆಗೆಟಿವ್ ಥಾಟ್ಸೋ ವಲ್ಗರ್ ಥಾಟ್ಸೋ ಫ್ರಸ್ಟ್ರೇಷನ್ ಅಥವಾ ಡಿಸ್ಟ್ರಾಕ್ಷನ್ ಕೊಡ್ತಾ ಇರುವಂತ ಇನ್ನೊಂದು ನಿಮ್ಮದೇ ಪರ್ಸನಾಲಿಟಿಯನ್ನ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನೋಡಿ. ಇಲ್ಲಿ ನನಗೆ ಈ ಪರ್ಸನಾಲಿಟಿ ಬೇಕಾಗಿದೆ ಅಂದ್ರೆ ಪಾಸಿಟಿವ್ ಪರ್ಸನಾಲಿಟಿ, ಮತ್ತು ಇದು ಕೇವಲ ಒಂದು ಭ್ರಮೆ ಅಷ್ಟೇ, ಇದೊಂದು ಥಾಟ್ ಅಷ್ಟೇ, ಇದೊಂದು ಫಿಯರ್ ಅಷ್ಟೇ ಅಂತ ನೀವು ಕಾನ್ಶಿಯಸ್ ಆಗಿ ಅದನ್ನು ನೋಡ್ಬೇಕು. ನಿಮಗೆ ಗೊತ್ತಾ, ಆಧ್ಯಾತ್ಮದಲ್ಲಿ ನಮ್ಮ ಸಮಸ್ಯೆಯನ್ನ ನಿರ್ದಿಷ್ಟವಾಗಿ ನೋಡಿದ್ರೆ ಜಾಗೃತವಾಗಿ ಅಂದ್ರೆ ಅಬ್ಸರ್ವಿಂಗ್ ವಿತ್ ಅವೇರ್ನೆಸ್, ಆಗ್ಲೇ ಅದು ಮಾಯ ಆಗೋಗುತ್ತೆ, ನಮ್ಮನ್ನು ಬಿಟ್ಟೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿ ನಿಮ್ಮ 2 ನಿರ್ದಿಷ್ಟವಾದ ಪರ್ಸನಾಲಿಟಿಯನ್ನು ನೋಡಿ, ಇದು ನನಗೆ ಬೇಕಾಗಿರೋದು, ಇದು ಮಿಥ್ಯ, ಇದು ನಿಜ ಅಲ್ಲ, ಇದು ನಾನಲ್ಲ ಅನ್ನೋ ಕ್ಲಾರಿಟಿಯನ್ನು ನಿಮ್ಮ ಮನಸ್ಸಿಗೆ ಕೊಟ್ಟುಕೊಳ್ಳಿ. ಈ ತರ ಇನ್ನೂ ಆಳವಾಗಿ ಸಾಕಷ್ಟು ಧ್ಯಾನಗಳನ್ನು ನೀವು ಪ್ರಾಕ್ಟೀಸ್ ಮಾಡಬಹುದು. ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿ ನಿಮ್ಮ ಮೈಂಡ್ ಅನ್ನ ಸೂಪರ್ ಸ್ಟ್ರಾಂಗ್ ಆಗಿ ಮಾಡಿಕೊಂಡು ಓವರ್ ಆಲ್ ನಿಮ್ಮ ಹೆಲ್ತ್, ನಿಮ್ಮ ವೆಲ್ ಬೀಯಿಂಗ್ ಮತ್ತು ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಎಲ್ಲಾ ಫೀಲ್ಡ್ ಅಲ್ಲೂ ಇಂಪ್ರೂವ್ ಮಾಡ್ಕೊಳ್ಬಹುದು. ಮುಂದಿನ ಸಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.